ಇನ್ನು ಮಂಡ್ಯದಲ್ಲಿ ಭುಗಿಲೇಳ್ತಾ ಇದೆ ರೈತರ ಆಕ್ರೋಶ. ತಮಿಳುನಾಡಿಗೆ ನೀರು ಹರಿಸದಂತೆ ಆಗ್ರಹಿಸಿ ಹೋರಾಟವನ್ನು ನಡೆಸಲಾಗಿದೆ. ಈ ಶಿಫಾರಸು ಮರಣ ಶಾಸನವಾಗಿದೆ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ರೈತರು. ತಮಿಳುನಾಡಿಗೆ ನೀರು ಹರಿಸದಂತೆ ಆಗ್ರಹಿಸ್ತಾ ಇದ್ದಾರೆ. ಈ ಶಿಫಾರಸು ಮರಣ ಶಾಸನವಾಗಿದೆ ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. 16 TMC ನೀರು ಬಿಟ್ಟರೆ ರಾಜ್ಯದ ಜನರು ಏನು ಮಾಡಬೇಕು? CM DKC ಅವರೇ, ತಮಿಳುನಾಡಿಗೆ ನೀರನ್ನು ಹರಿಸಬೇಡಿ, ರಾಜ್ಯದ ರೈತರ ಹಿತವನ್ನು ನೀವು ಕಾಪಾಡಿ ಅಂತ ರೈತರು ಹೋರಾಟಗಾರರು ಒತ್ತಾಯ ಮಾಡಿದ್ದಾರೆ. ಕಾವೇರಿ CWRCಗೆ ಹೇಳಿದಿಕ್ಕಾರ, CWRCಗೆ ಹೇಳಿದಿಕ್ಕಾರ, CWMEಗೆ ಹೇಳಿದಿಕ್ಕಾರ, CWMEಗೆ ಓಕೆ, ಸೊ CWRC ಆದೇಶವನ್ನು ಪ್ರಶ್ನಿಸಿ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಹರಿಸುವಂತೆ, ಆ ರೀತಿಯ 15 ದಿನಗಳ ಕಾಲ ಹರಿಸಿದ್ರೆ 16 TMC ಆಗುತ್ತೆ ವೀಕ್ಷಕರೇ. 16 TMC ಹೋದರೆ ಏನು ಗತಿ ಅಂತ, ಕರ್ನಾಟಕದ ಪರಿಸ್ಥಿತಿ ಏನು ಅಂತ. ನೀರೇ ಇಲ್ಲ ಡ್ಯಾಮಲ್ಲಿ. ಅಂಥದ್ರಲ್ಲಿ ಈ ತಮಿಳುನಾಡಿಗೆ ನೀರು ಬಿಟ್ಕೊಂಡು ಕೂತ್ಕೊಂಡ್ರೆ ನಮಗೆ ಕುಡಿಯೋದಕ್ಕೂ ಸಹ ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ವರೆಗೂ ಸಹ, ನೆಕ್ಸ್ಟ್ ಮುಂದಿನ ಬೇಸಿಗೆವರೆಗೂ ಸಹ ನೀರನ್ನು ನಾವು ಸರಿದೂಗಿಸ್ಕೊಂಡು ಹೋಗಬೇಕಾಗಿದೆ. ಬೆಂಗಳೂರು ಸೇರಿದಂತೆ ಅಟ್ಲೀಸ್ಟ್ ಕುಡಿಯೋದಕ್ಕಾದರೂ ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ರೆ ಹೆಂಗೆ ಅಂತ CWRC ಆಗಿರ್ಬೋದು, CWMA ಆಗಿರ್ಬೋದು, ಅಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಯಾವತ್ತೂ ಕರ್ನಾಟಕದ ಪರವಾಗಿ ಆದೇಶವನ್ನು ಕೊಟ್ಟಿಲ್ಲ. ಕರ್ನಾಟಕದ ಹಿತಾಸಕ್ತಿಗೆ ಅವರು ಯಾವತ್ತೂ ಸಹ ಯೋಚನೆ ಮಾಡಿಲ್ಲ. ಇದು ನಿಜಕ್ಕೂ ಕರ್ನಾಟಕಕ್ಕೆ ಮರಣ ಶಾಸನವಾಗಿ ಪರಿಣಮಿಸಿರುವಂಥದ್ದು. ಕರ್ನಾಟಕದಲ್ಲೂ ಸಹ ಜನರಿದ್ದಾರೆ, ಅಲ್ಲೂ ರೈತರಿದ್ದಾರೆ, ಅವರು ಬದುಕಬೇಕು, ಕುಡಿಯೋದಿಕ್ಕಾದ್ರೆ ಅಲ್ಲಿ ನೀರು ಉಳಿಸೋಣ ಅನ್ನುವ ಒಂದು ಮನಸ್ಥಿತಿಗೆ CWRC ಆಗಿರ್ಬೋದು, CWMA ಆಗಿರ್ಬೋದು ಖಂಡಿತವಾಗ್ಲೂ ಇಲ್ಲದೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ತಮಿಳುನಾಡಿನ ಹಿತಾಸಕ್ತಿಯ ಪರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದು ಕೂಡ ಏನು ಪ್ರಯೋಜನ ಅಂತ ಪ್ರತಿ ಸಲವೂ ಕರ್ನಾಟಕಕ್ಕೆ ಇದೇ ರೀತಿಗೆ ಅನ್ಯಾಯ ಆಗ್ತಾ ಬರ್ತಾ ಹೋದರೆ ನಿಜಕ್ಕೂ ಒಂದು ರೀತಿಗೆ ಬಹಳ ನೋವಿನ ವಿಚಾರ ಇದು ವೀಕ್ಷಕರೇ. ಯಾಕೆಂದರೆ ಈಗ ನೋಡಿ, 12 TMC ನೀರಂದರೆ ಎಷ್ಟು ಹೋಗುತ್ತೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಈಗ ಒಂದು ಕಡೆ CWRC ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ವ್ಯಾಪಕ ಆಕ್ರೋಶ. ಸೊ ಏನು ಹೇಳ್ತಿದ್ದಾರೆ ರೈತರು, ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ದಾರೆ? ಮತ್ತೇನು ಅಂದ್ರೆ, ಈಗ ಮಂಡ್ಯದಲ್ಲಿ ಈಗಾಗಲೇ ಪ್ರತಿಭಟನೆ ಆರಂಭ ಆಗಿದೆ. ಯಾಕೆಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ರಚನೆ ಯಾವಾಗಾಯ್ತೋ ಆಗಿನಿಂದನೂ ರಾಜ್ಯ ಸರ್ಕಾರದ ಪರವಾಗಿ ಅಥವಾ ರಾಜ್ಯಕ್ಕೆ ಹಿತ ಕಾಯೋ ನಿಟ್ಟಿನಲ್ಲಿ ಯಾವತ್ತೂ ಒಂದೇ ಒಂದು ಆರ್ಡರ್ ಬಂದಿರತಕ್ಕಂತ ಉದಾಹರಣೆಗಳೇ ಇಲ್ಲ. ಹಿಂಗಾಗಿ ಪ್ರತಿನಿತ್ಯ ಯಾವಾಗ ಆರ್ಡರ್ ಬಂದ್ರು ಅದು ರಾಜ್ಯಕ್ಕೆ ವಿರುದ್ಧವಾಗಿ ಬರ್ತಾ ಇರುತ್ತೆ. ಅದು ಈಗ ಮತ್ತೆ ಪ್ರೂವ್ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಇವಾಗ ಮತ್ತೆ 15 ದಿನದಲ್ಲಿ 14 TMC ನೀರು ಬಿಡಬೇಕು ಅಂತ ಹೇಳಿ ಆದೇಶವನ್ನ ಕೊಂಡಿರ್ತಿದೆ. ಆ ಆದೇಶವನ್ನ ಖಂಡಿಸಿ ಇವತ್ತು ಈಗಾಗಲೇ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಿಂದಿನಿಂದನೂ ಪ್ರತಿಭಟನೆ ಮಾಡ್ತಾನೆ ಬಂದಿದ್ರು. ಈಗ ಮಂಡ್ಯ KRS ನಲ್ಲಿ ಇರ್ತಕ್ಕಂಥದ್ದು 109 ಅಡಿ ನೀರು ಭರ್ತಿ ಆಗ್ಲಿಕ್ಕೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ನೀರ್ ಬೇಕು. ಆದ್ರೆ ಈಗಿರ್ತಕ್ಕಂಥ ನೀರನ್ನ ಕುಡಿಲಿಕ್ಕೆ ಅಂತ ಹೇಳಿ ರಾಜ್ಯ ಸರ್ಕಾರ ರಿಸರ್ವ್ ಮಾಡ್ಕೊಂಡಿದೆ. ಈ ನಡುವೆ ಮಂಡ್ಯದಲ್ಲಿ ಬೆಳೆ ಬೆಳಿಲಿಕ್ಕೆ ನಾಲೆಗಳಿಗೆ ನೀರು ಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಮೊದಲಿಂದನೂ ರೈತರು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ರೈತರ ಒಂದು ಬೇಡಿಕೆಗೆ ಸ್ಪಂದನೆ ವ್ಯಕ್ತಪಡಿಸಿಲ್ಲ. ಆದ್ರೆ ಈಗ ಮತ್ತೆ ಪ್ರಾಧಿಕಾರ ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಿರ್ತಕ್ಕಂಥ ನೀರು ಅವ್ರಿಗೇನಾರ ಬಿಟ್ಟಿದ್ದೆ ಆದ್ರೆ ಇನ್ನ ಕೆಲವೇ % ಮಾತ್ರ ನಮ್ಗೆ ಉಳ್ಕೊಳ್ಳುತ್ತೆ. ಹಿಂಗಾಗಿ ನಾವು ಮತ್ತೆ ವ್ಯವಸಾಯಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನಿಲುವನ್ನ ರಾಜ್ಯ ಸರ್ಕಾರ ತಳಿಬಹುದು ಅಂತಕ್ಕಂಥ ಆತಂಕವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂಗಾಗಿ ಯಾವುದೇ ಕಾರಣಕ್ಕೂ ಆದೇಶವನ್ನ ಪಾಲನೆ ಮಾಡಬಾರ್ದು, ನಮ್ಮ ಬೆಳೆಗಳಿಗೆ ನೀರು ಬಿಟ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಓಕೆ ರವಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.